ಇನ್ನು ಈ ಸಿಎಂ ಕುರ್ಚಿ ಕದನದ ಬಗ್ಗೆ ಚರ್ಚೆ ವೇಳೆ ಸಿಎಂಗೆ ತೋಳ್ ತಟ್ಕೊಂಡು ಹೇಳುವಂತೆ ಬಿಜೆಪಿ ಶಾಸಕ ಮುನಿರತ್ನ ಸವಾಲ್ ಹಾಕಿದ್ದಾರೆ. ಹಿಂದೆ ಸಿದ್ದರಾಮಯ್ಯನವರೇ ಸವಾಲ್ ಹಾಕುವಾಗ ತೋಳು ತಟ್ತಾ ಇದ್ರಿ ನೀವು, ಈಗ ಅದೇ ರೀತಿ ತೋಳು ತಟ್ಟಿ ನಾನೇ 5 ವರ್ಷ ಸಿಎಂ ಅಂತ ಹೇಳಿ ಅಂತ ಮುನಿರತ್ನ ಸವಾಲು ಹಾಕಿರುವಂಥದ್ದು. ಸದನದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಶಾಸಕ ಮುನಿರತ್ನ ಈ ರೀತಿಯಲ್ಲಿ ಪ್ರಚೋದಿಸಿದ್ದಾರೆ. ಈ ಮೂಲಕ ರಾಜಕೀಯ ವಿರೋಧಿ ಡಿಕೆ ಶಿವಕುಮಾರ್ಗೆ ಮುನಿರತ್ನ ಅವರು ಟಾಂಗ್ ಕೊಟ್ಟಿರುವಂಥದ್ದು. ಒಂದು ನಿಮಿಷ, ಇದೇ ಜಾಗದಲ್ಲಿ ತಮ್ಮನ್ನೇನಾರು ಕೆರಳಿಸಿದ್ರೆ ಹಿಂಗ್ ಹೊಡೆದ್ಬಿಟ್ಟು ನಾನೇ ಅಂತ ಇದ್ರಿ. ಈಗ ಅದೊಂದು ಮಾತು ಹಿಂಗೆ ಹೇಳ್ರಿ, ನಾನೇ 5 ವರ್ಷ ಒಂದೇ ಒಂದ್ಸಾರಿ ಇದ್ರ ನೋಡ್ಬೇಕು. ಮುಖ್ಯಮಂತ್ರಿ ರಿಯಾಕ್ಷನ್ ಬೇಡ. 5 ವರ್ಷ ಇರ್ತೀವಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ. ವಿ ಅಗ್ರಿ ಸರ್. ಅವರೇ 5 ವರ್ಷ ಮುಖ್ಯ, ಅವರೇ ಹೇಳೋದಲ್ಲ, ಇವ್ರು ಅವರೇ 5 ವರ್ಷ, ಅಶೋಕ್ ಅವರೇ 5 ವರ್ಷ ಪಕ್ಷದ ನಾಯಕ. ಸರ್ ಯಾಕೆ ಅವ್ರ ಮೇಲೆ ವಿಶ್ವಾಸ ಕಮ್ಮಿ ಮುಖ್ಯಮಂತ್ರಿ ಅವರು ಯಾರು ಹೇಳ್ತಾ ಇಲ್ಲ ಸರ್. ಮುಂದಿನ 2 ವರ್ಷ ಆಯ್ತಲ್ಲ, ನೀವ್ ಹೇಳಿ ನೋಡೋಣ. ಪಾಪ ಯಡಿಯೂರಪ್ಪನು ಹೇಳ್ತಾ ಇದ್ರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಇದ್ರ. ಅಧ್ಯಕ್ಷ, ಇವರಿಗೆ ಒಂದೊಂದು 5 ವರ್ಷ 4 ಮುಖ್ಯಮಂತ್ರಿ ಇರ್ತಾರೆ. ಇವ್ರದ್ದು ಸ್ಪೀಕರ್ ನಮ್ದು ಇಲ್ಲ. ರಿಯಾಕ್ಷನ್ ಆಯ್ತು ಮಾನ್ಯ ಅಧ್ಯಕ್ಷರೇ, ಇದು ಅನಾವಶ್ಯಕವಾದಂತ ಚರ್ಚೆ, ಸಂಬಂಧ ಇಲ್ಲ. ಹೇಳಿದ್ರಲ್ಲ, ಇದ್ರೆ ಮೊದಲ ಕಾಂಗ್ರೆಸ್ ಶಾಸಕರ ಜೊತೆ ಚರ್ಚೆ ಆಗ್ತಿತ್ತು. ನಮ್ಮ ಹತ್ರ ಯಾರ ಹತ್ರ ಈ ಚರ್ಚೆ ಆಗಿಲ್ಲ. ಸಿಎಲ್ಪಿಯಲ್ಲಿ ಅವಶ್ಯಕತೆನೇ ಇಲ್ಲ, ಚರ್ಚೆನೂ ಆಗಿಲ್ಲ. ದಯವಿಟ್ಟು ಮುಕ್ತಾಯ ಮಾಡಿ, ಇಲ್ಲಿಗೆ ಮುಕ್ತಾಯ ಮಾಡಿ. ರಿಯಾಕ್ಟ್ ಅದಕ್ಕೆ ಅವ್ರು ಹೇಳ್ತಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ. ನೀವು ಮಟನ್ ಸಾರು ಎಲ್ಲ ಮತ್ತೆ ಹೋಗ್ಲಿ. ಉತ್ತರ ಕೇಳಕ್ ಇಷ್ಟ ಇಲ್ವಾ? ಬೇಗೆದ್ದು ಅವ್ರ ಕಾಟಕ್ಕೆ ಬೇಗೆದ್ದು ನೀವು ನನಗೆ ಫೋನ್ ಮಾಡ್ತಾನೆ ಇದ್ರು, ಬನ್ನಿ 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 ಅಂತ. ಓಡೋಡಿ ಬಂದಿದ್ದೀನಿ. ನೀವು ಉತ್ತರ ಕರ್ನಾಟಕ ಭರವಸೆಗಳ ಮಹಾಪೂರ ಅಂತ ಬರಬೇಕು. ಎಲ್ಲ ಅದಕ್ಕೋಸ್ಕರ ಬೇಗ ಬಂದಿದ್ದೀನಿ. ನೀವು ಆ ಲೈನ್ ಬಂದ್ಬಿಡಿ ಸಾಕು. ಕೇಂದ್ರ ಸರ್ಕಾರ ಒಪ್ಪಬೇಕು, ಅದಕ್ಕೆ ಬರ್ತಾ ಇದ್ದೀರಾ, ಅಲ್ಲಿ ಬಂದ್ಬಿಡಿ. ನಮಗೆ ಯಾರು ಕೂಡ ನಿರ್ದೇಶನ ಕೊಡೋರು ಯಾರು ಇಲ್ಲ. ಇವ್ರಿಗೆ ಪಾಪ ನಿರ್ದೇಶನ ಕೊಡೋರು ಇದ್ದಾರೆ. ಅವ್ರ ನಿರ್ದೇಶನದಂತೆ ಕೆಲಸ ಮಾಡ್ಬೇಕು, ಇವ್ರು ಆಕ್ಟ್ ಮಾಡ್ಬೇಕು. ಮುಖ್ಯಮಂತ್ರಿ ಆಗಿರ್ಲಿ. ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟರು ಕೂಡ ಆ ಸ್ಪಷ್ಟನೆಯಿಂದ ಬಿಜೆಪಿ ನಾಯಕರು ಸಮಾಧಾನಗೊಂಡಂತೆ ಕಾಣ್ತಾ ಇಲ್ಲ. ಮತ್ತೆ ಮತ್ತೆ ಅದೇ ಸವಾಲುಗಳನ್ನು ಕೇಳ್ತಾ ಇರುವಂಥದ್ದು. ಅದರಲ್ಲೂ ಶಾಸಕ ಮುನಿರತ್ನರವರು, ನೀವು ತೋಳು ತಟ್ಟಿ ಏನಾರ ನಿಮಗೆ ಇಲ್ಲಿ ಯಾವಾಗಾದ್ರೂ ಯಾರಾದರೂ ಸವಾಲುಗಳನ್ನು ಕೇಳಿದಾಗ ನೀವು ರೊಚ್ಚಿಗೆದ್ರೆ ತೋಳು ತಟ್ಟಿ ಹೇಳ್ತಾ ಇದ್ರಿ. ಈಗ ಅದೇ ರೀತಿಯಲ್ಲಿ ತೋಳು ತಟ್ಟಿ ಒಮ್ಮೆ ಹೇಳಿಬಿಡಿ 5 ವರ್ಷ ನೀವೇ ಸಿಎಂ ಅಂತೇಳಿ ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಶಾಸಕ ಮುನಿರತ್ನ ಅವರು ಕೇಳುವಂಥದ್ದು. ಆಗ ನಡೆದಿರುವಂತಹ ಮಾತಿನ ಚಕಮಕಿ ಇದು. ಈ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ನೀವು ತೋಳು ತಟ್ಟಿ ನಾನೇ 5 ವರ್ಷ ಸಿಎಂ ಅಂತ ಹೇಳಿ ಅಂತ ಸವಾಲು ಹಾಕುವ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ ಮುನಿರತ್ನ ಅವರು ಟಾಂಗನ್ನು ಕೊಟ್ಟಿರುವಂಥದ್ದಿಲ್ಲಿ. ಮುನಿರತ್ನ ಹಾಗೆ ಶಾಸಕರಾದ RR ನಗರ ಶಾಸಕರಾದಂತಹ ಮುನಿರತ್ನ ಅವರು ಹಾಗೆ DCM ಡಿಕೆ ಶಿವಕುಮಾರ್ ಅವರ ನಡುವೆ ಇರುವಂತಹ ಮುನಿಸಿನ ಬಗ್ಗೆ ಎಲ್ರಿಗೂ ಗೊತ್ತಿರುವಂಥದ್ದೇ. ಹಾಗಾಗಿ ತಮ್ಮ ವಿರೋಧಿಯಾಗಿರುವ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಮುನಿರತ್ನ ಅವರು ಈ ಮೂಲಕ ಕೌಂಟರನ್ನು ಕೊಟ್ಟಿರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರಿಗೆ ಸವಾಲು ಹಾಕೋ ಮೂಲಕ ತೋಳು ತಟ್ಟಿ ನೀವೇ 5 ವರ್ಷ ಸಿಎಂ ಅಂತ ಹೇಳ್ಬಿಡಿ ಅಂತ. ಅದಕ್ಕೂ ಮುಂಚೆ ಮಾತನಾಡುವಾಗ ಸಿಎಂ ಅವರು ಹೇಳಿದ್ರು, ಈಗ ನಾನೇ ಸಿಎಂ 5 ವರ್ಷಕ್ಕೆ ಅಂತಲೇ ನನ್ನನ್ನು ಆಯ್ಕೆ ಮಾಡಿದ್ದಾರೆ, ಮುಂದೆನೂ ನಾನೇ ಇರ್ತೀನಿ ಅಂತ. ಆದರೆ ಮುನಿರತ್ನ ಅವರು ಕೇಳಿದಂತಹ ಸಂದರ್ಭದಲ್ಲಿ ಮತ್ತೆ ಚರ್ಚೆ ಮುಂದುವರಿಯುವಾಗ ಮತ್ತೆ ಅವರು ಪ್ರಶ್ನೆ ಮಾಡ್ತಾರೆ, ಅಶೋಕ್ ಅವರಿಗೆ ಪ್ರಶ್ನೆ ಮಾಡ್ತಾರೆ, 5 ವರ್ಷ ನೀನೇ ವಿಪಕ್ಷ ನಾಯಕ ಆಗಿ ಇರ್ತೀಯೇನಪ್ಪ ಅಂತೇಳಿ. 5 ವರ್ಷ ನೀನೇ ಇರ್ತೀಯಾ ಅಂತ ಕೇಳಿದಾಗ ಬಿಜೆಪಿ ಸದಸ್ಯರು ಹೇಳ್ತಾರೆ, ನಾವೆಲ್ಲರೂ ಒಪ್ಕೋತೀವಿ, 5 ವರ್ಷ ಅಶೋಕ್ ಅವರೇನೆ ವಿಪಕ್ಷ ನಾಯಕರಾಗಿರ್ತಾರೆ ನಮ್ಮಲ್ಲಿ ಅಂತ ನಾವೆಲ್ಲರೂ ಒಪ್ಕೋತೀವಿ ಅಂದಾಗ. ಆಗ ಮತ್ತೆ ಸಿಎಂ ಅವರು ಹೇಳ್ತಾರೆ,
ಹೈಕಮಾಂಡ್ ಹೇಳಬೇಕು ಅದನ್ನು ಅಂತೇಳಿ. ನಿಮ್ಮಲ್ಲೂ ಕೂಡ ಹೈಕಮಾಂಡೇ ಹೇಳಬೇಕು, ಹಾಗೆ ನಮ್ಮಲ್ಲೂ ಒಂದು ಹೈಕಮಾಂಡ್ ಇದೆ, ಆ ಹೈಕಮಾಂಡ್ ನನಗೆ ಹೇಳಬೇಕು ಅಂತ. ಕೆಲವೇ ನಿಮಿಷಗಳ ಮೊದಲು ಅವರೇ ಹೇಳಿದ್ರು 5 ವರ್ಷಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ, ಈಗ ನಾನೇ ಇದ್ದೀನಿ, ಮತ್ತೆ ನಾನೇ ಮುಂದುವರಿತೀನಿ ಅಂತ. ಆ ಸಂದರ್ಭದಲ್ಲೂ ಹೈಕಮಾಂಡ್ ಹೇಳೋವರೆಗೂ ಅಂತ ಹೇಳಿದ್ರು. ಮತ್ತೆ ಹೈಕಮಾಂಡ್ ಹೇಳಿದಾಗ ಅನ್ನೋ ಅರ್ಥದಲ್ಲೇ ಮಾತನಾಡಿರೋದು, ಹೈಕಮಾಂಡ್ ಹೇಳಬೇಕು ಅಂತ. ನಮಗೆ ಯಾರು ಕೂಡ ನಿರ್ದೇಶನ ಕೊಡೋರು ಯಾರು ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.